ವೆಲ್ಲಾಕ್ ಹಾಗೂ ಲೇಡಿ ಕುಶನ್ ಆಸ್ಪತ್ರೆಗಳು ರಾಜ್ಯದಲ್ಲಿ ಮಾದರಿಯಾಗಿ ಗುರುತಿಸಿಕೊಂಡಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಅಭಿಪ್ರಾಯಿಸಿದ್ದಾರೆ. ನಗರದ ಲೇಡಿ ಕುಶನ್ ಆಸ್ಪತ್ರೆಯ ಪವರ್ ಗ್ರಿಡ್ ಕಾರ್ಪೊರೇಷನ್ ಸಂಸ್ಥೆಯ ಸಿಎಸ್ಆರ್ ಉಪಕ್ರಮದಡಿಯಲ್ಲಿ 68.8 ಲಕ್ಷ ರೂಪಾಯಿ ಮೊತ್ತದ ವಿವಿಧ ವೈದ್ಯಕೀಯ ಉಪಕರಣ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಅವರು ಅತಿಥಿಯಾಗಿ ಮಾತನಾಡಿದರು. ವೆಲ್ಲಾಕ್ ಆಸ್ಪತ್ರೆ ಮತ್ತು ಕೆಎಂಸಿ ಆಸ್ಪತ್ರೆ ಒಡಂಬಡಿಕೆ ಮಾಡಿಕೊಂಡಿರುವ ಹಿನ್ನೆಲೆಯಲ್ಲಿ 1 ಲಕ್ಷ ಚದರಡಿ ಹೆಚ್ಚುವರಿ ಸ್ಥಳವನ್ನು ನಿರ್ಮಿಸಿಕೊಡಲಿದ್ದಾರೆ. ಅಲ್ಲದೆ ಹೆಚ್ಚುವರಿ ಸೇವೆಗಳನ್ನು ಕೆಎಂಸಿ ಒದಗಿಸಲಿದೆ. 70 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಒಪಿಡಿ ಬ್ಲಾಕ್ ಅನ್ನು ಸರ್ಕಾರ ನಿರ್ಮಿಸುತ್ತಿದೆ. ಈ ಮೂಲಕ ಆರೋಗ್ಯ ಸೇವೆ ವಿಸ್ತಾರಗೊಳ್ಳುತ್ತಿದೆ ಎಂದವರು ಹೇಳಿದರು. ಜಿಲ್ಲೆಯಲ್ಲಿ ಆರೋಗ್ಯ ಸೇವೆಗಳನ್ನು ಸುಧಾರಿಸುವ ಉದ್ದೇಶದಿಂದ ವಿವಿಧ ತಾಲೂಕು ಆಸ್ಪತ್ರೆಗಳು ಮತ್ತು ಸಮುದಾಯ ಆರೋಗ್ಯಗಳು ಹಾಗೂ ಖಾಸಗಿ ವೈದ್ಯಕೀಯ ಕಾಲೇಜು ಸಂಸ್ಥೆಗಳ ನಡುವೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿದರು. ನೆರವು ಒದಗಿಸಿಕೊಟ್ಟಿರುವ ಪವರ್ ಗ್ರಿಡ್ ಕಾರ್ಪೊರೇಷನ್ ಅನ್ನು ಅಭಿನಂದಿಸಿದ ಸಚಿವರು ಇನ್ನಷ್ಟು ನೆರವು ನೀಡುವಂತೆ ಮನವಿ ಮಾಡಿದರು. All these places, they even ask all of these places for any good government care, they come to Dakshin Kannada. So the more you contribute here, you are contributing to the state. So that is the thing I would like to say. So that really, ಇವತ್ತು ತುಂಬಾ ಚೆನ್ನಾಗಿ ನಮ್ಮ ಲೇಡಿ ಕುಶನ್ ಆಸ್ಪತ್ರೆ ಹೆಸರುವಾಸಿಯಾಗಿರುವಂತಹ ಆಸ್ಪತ್ರೆ ಇಲ್ಲಿ ತಿಂಗಳಿಗೆ ಸುಮಾರು 500 ರಿಂದ 600 ಇಲ್ಲಿ ಹೆರಿಗೆಗಳಾಗ್ತದೆ ಮತ್ತು ಅನೇಕ ಬೇರೆ ಬೇರೆ ಸರ್ಜರಿಗಳು ಮತ್ತು ಇವನ್ನ ಆಂಕಾಲಜಿ ಸರ್ವಿಸಸ್ ಎಲ್ಲ ಕೂಡ ಇಲ್ಲಿ ಕೈಯಲ್ಲಿ ಸಿಗ್ತಾ ಇದೆ. ಸೊ ಬಹಳ ಉತ್ತಮ ಮತ್ತು ದರ್ಜೆಯ ಆಸ್ಪತ್ರೆ ಇದು. ನಮ್ಮ ವೆಲ್ಲಾಕ್ ಮತ್ತು ಲೇಡಿ ಕುಶನ್ ಎರಡು ಹೆಸರುವಾಸಿಯಾಗಿರುವಂತಹ ಆಸ್ಪತ್ರೆ ಆಗಿದೆ. ಇಡೀ ರಾಜ್ಯಕ್ಕೆ ಒಂದು ಮಾದರಿ ಅಂತ ಹೇಳಿದ್ರು ಕೂಡ ಅವರು ಇದಕ್ಕೆ ಎಲ್ಲ ರೀತಿಯ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮುಂದಿನ ದಿವಸದಲ್ಲಿ ಏನು ಅವರ ಇದೆ ಅದರ ಪ್ರಕಾರ ಇನ್ನು ಹೆಚ್ಚು ಅದೇ ನಮ್ಮ ಆಸ್ಪತ್ರೆಯ ಅಭಿವೃದ್ಧಿ ವೆಲ್ಲಾಕ್ ಮತ್ತು ಲೇಡಿ ಕುಶನ್ ವೆಲ್ಲಾಕ್ ಆಸ್ಪತ್ರೆ ಅಭಿವೃದ್ಧಿ ಸುಮಾರು ಎಷ್ಟು 1 ಲಕ್ಷ ಸ್ಕ್ವೇರ್ ಫೀಟ್ ಅಡಿಷನ್ಸ್ 1 lakh square feet additional construction will be provided by KMC to ವೆಲ್ಲಾಕ್. ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸಾ ಉಪಕರಣಗಳು, ಅನಸ್ತೇಷಿಯಾ ವರ್ಕ್ ಸ್ಟೇಷನ್ ವೆಚ್ಚವಾಗಿ 68.8 ಲಕ್ಷ ರೂಪಾಯಿ ನೆರವನ್ನು ಸಿಎಸ್ಆರ್ ಅಡಿಯಲ್ಲಿ ಒದಗಿಸಲಾಗಿದೆ. ಮೆಸ್ಕಾಂ ಅಧ್ಯಕ್ಷ ಹರೀಶ್ ಕುಮಾರ್, ಕೆಎಂಸಿ ಡೀನ್ ಉನ್ನಿಕೃಷ್ಣನ್, ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ತಿಮ್ಮಯ್ಯ, ವೆಲ್ಲಾಕ್ ವೈದ್ಯಕೀಯ ಅಧೀಕ್ಷಕ ಡಾ ಶಿವಪ್ರಕಾಶ್, ಲೇಡಿ ಕುಶನ್ ಆಸ್ಪತ್ರೆಯ ಅಧೀಕ್ಷಕ ಡಾ ದುರ್ಗಾ ಪ್ರಸಾದ್, ಮಂಗಳೂರು ಉಪವಿಭಾಗಾಧಿಕಾರಿ ಮೀನಾಕ್ಷಿ ಆರ್ಯ ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.